ಬೆಂಗಳೂರಿನಲ್ಲಿ ವೀಕೆಂಡ್ ಬಂತು ಅಂತಂದ್ರೆ ಸಾಲು ಸಾಲು ಹಬ್ಬಗಳು ಬಂತು ಅಂತಂದ್ರೆ ರಜೆಗಳು ಬಂತು ಅಂತಂದ್ರೆ ಖಾಸಗಿ ಬಸ್ ಮಾಲೀಕರ ತಕ್ಕ ಹಾವಳಿ ಶುರುವಾಗುತ್ತೆ. ಯಾಕಂದ್ರೆ ಮನಸೋ ಇಚ್ಛೆ ಟಿಕೆಟ್ ಪ್ರೈಸ್ ಅನ್ನ ಹಾಕಿ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತೆ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನಾದ್ರೂ ಕೂಡ RTO ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸೊ ನನಗೆ ಸದ್ಯಕ್ಕೆ ಬೆಂಗಳೂರಿನ ಯಶವಂತಪುರ ಬಳಿ ಇರ್ತಕ್ಕಂಥ ಗೋವರ್ಧನ್ ಥಿಯೇಟರ್ ಮುಂಭಾಗ ಇದ್ದೀನಿ. ಇಲ್ಲಿ ಏನು ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಪ್ರತಿದಿನವೂ ಕೂಡ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳತ್ತ ತೆರಳಬೇಕು ಅಂತಂದ್ರೆ ಇದೇ ಮಾರ್ಗವಾಗಿ ಪ್ರಯಾಣಿಕರು ಬಸ್ಗಳನ್ನ ಹತ್ತಾರೆ. ನೀವು ನೋಡ್ತಾ ಇದ್ದಾರೆ ಈಗಾಗಲೇ ಖಾಸಗಿ ಬಸ್ಗಳು ಸಾಲುಗಟ್ಟಿ ನಿಂತಿದ್ದಾವೆ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳೋಕೆ. ಸೊ ಇದು ದಿನನಿತ್ಯದ ಸಂಗತಿಯಾಗಿರುತ್ತೆ. ಆದ್ರೆ ಏನು ನಾಳೆ ನಾಳಿದ್ದು ರಜೆ ಇದೆ, ಗಣೇಶ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಬೆಂಗಳೂರಿನಲ್ಲಿ ವಾಸ ಮಾಡಿದಂಥ ಮಂದಿ ತಮ್ಮ ತಮ್ಮ ಸ್ವಂತ ಊರುಗಳತ್ತ ತೆರಳೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಏನು ಟಿಕೆಟ್ಗಳಿಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದನ್ನೇ ಏನು ಬಂಡವಾಳ ಮಾಡಿಕೊಂಡಂತಹ ಖಾಸಗಿ ಬಸ್ ಮಾಲೀಕರು 1 to 500 ರೂಪಾಯಿದಂಥ ಟಿಕೆಟನ್ನು 1000, 1500 ಮಾಡಿ ಟಿಕೆಟ್ನ ರೂಪದಲ್ಲಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ವಾತಾವರಣ ಈಗ ಕಂಡು ಬರ್ತಾ ಇದೆ. ಏನು ಪ್ರತಿ ಬಾರಿ ಇದು ನಡೀತಾನೆ ಇರುತ್ತೆ, ಆದ್ರೂ ಕೂಡ ಕಡಿವಾಣ ಬೀಳ್ತಿಲ್ಲ. ಒಬ್ಬರು ಪ್ರಯಾಣಿಕರದ ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಟಿಕೆಟ್ ಪ್ರೈಸ್ ಈ ರೀತಿ ಆಗಿದೆ. ಸೊ ನೀವು ಎಲ್ಲಿಗೆ ಹೊರಟಿದ್ದೀರಾ? ಮೊದಲು ಟಿಕೆಟ್ ರೇಟ್ ಏನಿತ್ತು, ಈಗ ಟಿಕೆಟ್ ರೇಟ್ ಏನಿದೆ? ಮೊದಲು 600, 700 ಇತ್ತು. ಇವಾಗ ಎಲ್ಲ 1500 ಹೇಳ್ತವ್ರೆ. ಮತ್ತೆ ಈಗ ಕೇಳಕ್ ಹೋದ್ರೆ 1500 ಹೇಳ್ತಾರೆ. 1500 ರೂಪಾಯಿ ಒಂದು ಸೀಟಿಗೆ. ಈಗ ಮತ್ತೇನು ಎಲ್ಲ ಅವಾಗ ಎಷ್ಟು ಇತ್ತು ರೇಟ್, ಇವಾಗ ಹಾಗಂದ್ರೆ ಇಲ್ಲ ಅಷ್ಟು ಇದೆ ರೇಟು ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಗುಲ್ಬರ್ಗ ಹೊಂಟಿದ್ದೀವಿ. ಏನು ಹೇಳ್ಬೇಕು ಸರ್, ಏನು ಮಾಡಬೇಕು? ಅನ್ಯಾಯ ಸರ್, ಅನ್ಯಾಯ. ಏನು ಮಾಡೋಕ್ಕಾಗ್ತದೆ? ನಾವು ಏನು ಮಾಡೋಕೆ? ನಾವು ದುಡ್ಕೊಂತಿಲ್ಲ ಬಂದಿದ್ದೀವಿ, ಹಂಗೆ ಕಷ್ಟಪಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಇಷ್ಟು ರೇಟ್ ಹೇಳ್ತಾರೆ, ಏನು ಮಾಡೋಕು? ಅದಕ್ಕೆ ಸುಮ್ಮನೆ ಕುಂತ್ಕೊಂಡ್ಬಿಟ್ಟೆ ಅಷ್ಟೇ ನೋಡಿ. ಸರ್ ನೋಡಿ, ಟಿಕೆಟ್ ರೇಟ್ 500 ರೂಪಾಯಿ ಇದ್ದಿದ್ದು 1000, 1500 ಹೇಗೆ ಕೊಡೋಕ್ಕಾಗುತ್ತೆ? ಜನ ಎಲ್ಲಿಂದ ತಂದು ಕೊಡ್ತಾರೆ? ಮಿಡಿಲ್ ಕ್ಲಾಸ್ ಜನ ಈ ರೀತಿ ಟಿಕೆಟ್ ಅನ್ನ ಫಿಕ್ಸ್ ಮಾಡಿದ್ರೆ ಇರೋಬರೋದೆಲ್ಲ ಇದಕ್ಕೆ ಕೊಟ್ಕೊಂಡು ಹೋದ್ರೆ ಹಬ್ಬ ಏನ್ ಮಾಡ್ತಾರೆ ಅಂತ. ಹೌದು, ಎವ್ರಿ ಟೈಮ್ ಇದೇ ಆಗುತ್ತೆ. ಯಾವುದೋ ಹಬ್ಬ ಬಂದ್ರೂ ಅದು ರೇಟ್ ಡಬಲ್ ಟ್ರಿಪಲ್ ಆಗುತ್ತೆ. ಅದಕ್ಕೇನು ಕಂಟ್ರೋಲೇ ಇಲ್ಲ. RTOದವ್ರು ಏನು ಮಾಡಲ್ಲ ಇದಕ್ಕೆ. ಈ ಪ್ರೈವೇಟ್ ಬಸ್ಗಳಿಗೆ ಕಂಟ್ರೋಲ್ ಇಲ್ಲ. ಅವ್ರು ಯಾವ ಬೇಕಾದ್ರೆ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಎಸ್ಪೆಷಲಿ ವೀಕೆಂಡ್ ಬಂದಾಗ 2000 ತನಕ ಹೋಗುತ್ತೆ. ಡೈಲಿ ನಾರ್ಮಲ್ 500, 600 ಇರುತ್ತೆ. ಬಟ್ ವೀಕೆಂಡ್ ಬಂದರೆ 1500, 2000 ಆಗುತ್ತೆ. ಇದು ಎವ್ರಿ ಟೈಮ್ ಆಗ್ತಾ ಇದೆ. ಗೌರ್ಮೆಂಟ್ ಇದಕ್ಕೆ ಏನಾದ್ರು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನೋಡಿ, ಇದು ಪ್ರಯಾಣಿಕರು ಹೇಳ್ತಾರಂತ ಮಾತುಗಳು. ಏನೋ ಅವ್ರಿಗೆ ಇಷ್ಟ ಬಂದ ಹಾಗೆ 50% ಆಗಿರ್ಬೋದು, 1 to 2 ಅವರವರೇ ಫಿಕ್ಸ್ ಮಾಡಿಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ನಮಗೆ ಅನಿವಾರ್ಯ, ನಾವು ಹೋಗ್ಲೇಬೇಕು, ಮನೆಗೆ ಹಬ್ಬ ಮಾಡಲೇಬೇಕು, ಅಥವಾ ಏನೋ ಬಿಡು ಸಿಕ್ಕಾಗ ಹೋಗ್ಲೇಬೇಕು. ಇದನ್ನೇ ಅವರು ಬಂಡವಾಳ ಮಾಡಿಕೊಂಡು ಅವ್ರು ಇಷ್ಟ ಬಂದಂಗೆ ವಸೂಲಿ ಮಾಡ್ತಾ ಇದ್ದಾರೆ. ಸೊ ನೋಡಿ, RTO ಅಧಿಕಾರಿಗಳು ಕಣ್ಣಿದ್ರು ಕೂಡಾಗಿದ್ದಾರೆ, ಕಿವುಡ್ರಾಗಿದ್ದಾರೆ. ಸೊ ಇನ್ನೇನಕ್ಕೆ ಅವರು ಅಧಿಕಾರಿಗಳಂತಿದ್ದಾರೆ ಅಂತಕ್ಕಂಥದ್ದು ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾರೆ. ಇನ್ನಾದ್ರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಇಷ್ಟೊಂದು ಚೀಮಾರಿ ಹಾಕಿದ್ರು ಕೂಡ ಸಾರಿಗೆ ಅಧಿಕಾರಿಗಳು ಎದ್ದೇಳ್ತಾ ಇಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.